ಕುರ್ಚಿಯ ಕಿತ್ತಾಟ ಮಾತ್ರ ಮುಂದುವರಿತಾ ಏನಿದೆ. ಇವ್ರಿಗೂ ಕುರ್ಚಿ ಬೇಕು, ಅವ್ರಿಗೂ ಕುರ್ಚಿ ಬೇಕು. ಈ ಕುರ್ಚಿ ಮೇಲೆ ಅವ್ರು ಕೂತ್ಕೊಳ್ಳಿ ಅಂತ ಇನ್ನೊಬ್ಬರು, ಇವ್ರ ಕುರ್ಚಿ ಮೇಲೆ ಇವ್ರು ಇನ್ನೊಬ್ಬರು ಕೂತ್ಕೊಳ್ಳಿ ಅಂತೇಳಿ ಅವ್ರವ್ರ ಬೆಂಬಲಿಗರು ಅವ್ರವ್ರು ಹೇಳ್ಕೊಳ್ತಾ ಇದ್ದಾರೆ. ಬಟ್ ಇಲ್ಲಿಯವರೆಗೂ ಒಂದಿಷ್ಟು ಪ್ಲೇಯರ್ಸ್ಗಳು ಕಾಣಿಸ್ಕೊಂಡಿದ್ರು. ಈಗ ಹೊಸ ಪ್ಲೇಯರ್ ಎಂಟ್ರಿ ಆಗಿದ್ದಾರೆ. ಅದು ಕಾಂಗ್ರೆಸ್ನಲ್ಲಿ ಹಳೆಯ ಪ್ಲೇಯರೇ, ಬಟ್ ಈಗ ಕುರ್ಚಿ ವಿಚಾರದಲ್ಲಿ ಹೊಸ ಪ್ಲೇಯರೇ. ಯಾರು? ವೀರಪ್ಪ ಮೊಯ್ಲಿಯವರು ಎಂಟ್ರಿ ಆಗಿದೆ. ಮಾಜಿ ಮುಖ್ಯಮಂತ್ರಿ. ಕಾಂಗ್ರೆಸ್ನಲ್ಲಿ ಈಗ ಕುರ್ಚಿಯ ಕಿತ್ತಾಟ ಮುಗಿತಾ ಇಲ್ಲ. ಕಾರಣ ವೀರಪ್ಪ ಮೊಯ್ಲಿಯವರು ಕೊಟ್ಟಂಥ ಹೇಳಿಕೆ ಈಗ ಮತ್ತೊಂದು ಸ್ವರೂಪವನ್ನು ಕೊಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅವರು ಹಿರಿಯರಿರೋದ್ರಿಂದ ಕಾಂಗ್ರೆಸ್ನ ಹೈಕಮಾಂಡ್ನಲ್ಲಿ ಏನೆಲ್ಲ ಆಗಿದೆ, ಆ ಬೆಳವಣಿಗೆಗಳೇನಿದೆ, ಅದರ ಸಣ್ಣದಾಗಿರುವಂಥ ಸೂಕ್ಷ್ಮತೆ ವಿಚಾರಗಳೆಲ್ಲವೂ ಕೂಡ ತಿಳಿದಿರುತ್ತೆ ಅವರಿಗೆ. ಸೊ ಹಾಗಾಗಿ ಈಗ DCM DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂಥ ವಿಚಾರ ಬಂದಾಗ ಅದಕ್ಕೆ ವೀರಪ್ಪ ಮೊಯ್ಲಿಯವರು ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಅದು ಬಹಳ ಈಗ ಕಾಂಗ್ರೆಸ್ ವಲಯದಲ್ಲಿ ಒಂಥರ ವೈಬ್ರೇಷನ್ ಉಂಟು ಮಾಡಿಬಿಟ್ಟಿದೆ, ಭೂಕಂಪನವನ್ನು ಉಂಟು ಮಾಡಿಬಿಟ್ಟಿದೆ. ಯಾಕೆ ಅಂತಂದರೆ DK CM ಆಗುವುದನ್ನು ತಪ್ಪಿಸೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಕಡ್ಡಿ ಮುರಿದಂಗೆ ಹೇಳ್ಬಿಟ್ಟಿದ್ದಾರೆ. CM ಆಗೇ ಆಗ್ತಾರೆ, ತಪ್ಪಿಸೋಕಂತೂ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿ. ಅದಕ್ಕೊಂದು ಲೈನ್ ಕೂಡ ಬಳಕೆ ಮಾಡ್ತಾರೆ. DK ಶಿವಕುಮಾರ್ CM ಆಗುವುದು ಸೆಟಲ್ಡ್ ಮ್ಯಾಟರ್. ಈಗ ಹಲವು ನಾಯಕರೆಲ್ಲ ಮಾತನಾಡ್ತಾ ಇದ್ರಲ್ಲ, ನಿಮಗೆ ಗೊತ್ತಾ, ಅಲ್ಲಿ ಮಾತಾಡಿದಾರ, ಇಲ್ಲಿ ಮಾತಾಡಿದಾರ, ನಾವೇನೂ ಮಾತಾಡ್ತಿಲ್ಲ. ಈಗ ವೀರಪ್ಪ ಮೊಯ್ಲಿಯವರೇ ಮಾತಾಡಿದ್ದಾರೆ, ಇಟ್ಸ್ ಎ ಸೆಟಲ್ಡ್ ಮ್ಯಾಟರ್ ಅಂತೆ. ಅಂದರೆ ಹೈಕಮಾಂಡಲ್ಲಿ ಆಗಿದೆ ಅಂತ ಗೊತ್ತಿರ್ಬೋದು ಅವರಿಗೆ, ಹಿರಿಯರಲ್ವಾ. ಅಧಿವೇಶನ ಹೊತ್ತಲ್ಲೇ ಈಗ ಕಿಡಿಯನ್ನು ಹೊತ್ತಿಸಿದ್ದಾರೆ ವೀರಪ್ಪ ಮೊಯ್ಲಿ ಅವರು. ಹಾಗಾಗಿ ಈಗ ಸಿದ್ದರಾಮಯ್ಯನವರ ಬಣದಲ್ಲಿರುವಂಥ ನಾಯಕರುಗಳು ಏನು ರಿಯಾಕ್ಟ್ ಮಾಡ್ತಾರೆ, ಜೊತೆಗೆ ತಟಸ್ಥವಾಗಿ ನಿಂತಿರುವಂಥ ನಾಯಕರುಗಳು ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥವ್ರು ಏನು ಮಾಡ್ತಾರೆ. ಈಗ ಒಂದು ರೀತಿಯಾಗಿ BJPಗೆ ಇದು ಹೊಸ ಅಸ್ತ್ರ ಸಿಕ್ಕಿದೆ. ಕೈ ವಿರುದ್ಧ ಈಗ ಮುಗಿಬೀಳ್ತಾ ಇದ್ದಾರೆ. ಅವ್ರಿಗೇನು ಸಿಕ್ಕರೆ ಸಾಕು, ಎಲ್ಲದಕ್ಕೂ ಮುಗಿಬೀಳ್ತಾ ಇರ್ತಾರೆ. ಸೊ ಇದು ಸಿದ್ದರಾಮಯ್ಯನವರ ಲಾಸ್ಟ್ ಬಜೆಟ್ ಅಂತ ಲೇವಡಿಯನ್ನು BJPಯವರು ಮಾಡ್ತಾ ಇದ್ದಾರೆ. ಹಾಗಿದ್ದಾಗ ಆಗಿರುವಂಥ ಬೆಳವಣಿಗೆ ಏನು, ವೀರಪ್ಪ ಮೊಯ್ಲಿಯವರು ಹೇಳಿದ್ದು ಎಲ್ಲಿ, ಯಾವ ರೀತಿಯಾಗಿ ಅದಕ್ಕೆ ಏನೆಲ್ಲ ಪ್ರತಿಕ್ರಿಯೆಗಳು ಬಂದಿದೆ, ಅದರ ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಕುರ್ಚಿ ಫೈಟ್. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ? ಅಧಿವೇಶನ ಹೊತ್ತಲ್ಲಿ ಕಿಡಿ ಹೊತ್ತಿಸಿದ್ರ ಮೊಯ್ಲಿ. ನಮ್ಮ DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಅದು ವರ ಕೊಡೋ, ಯಾರು ಕೊಡತಕ್ಕಂಥ ವರ ಅಲ್ಲ. ನೀವು ಮಾತ್ರ ಪ್ರತಿಕ್ರಿಯೆ ಕೊಡಬಾರ್ದು. ಯಾವುದು, ಇಟ್ ಇಸ್ ಎ ಸೆಟಲ್ಡ್ ಮ್ಯಾಟರ್. ಇದು ತೀರ್ಮಾನ ಆಗಿಬಿಟ್ಟಿದೆ, ಜನರ ಮನಸ್ಸಿನಲ್ಲಿ ತೀರ್ಮಾನ ಆಗಿದೆ, ನಮ್ಮ ಇತಿಹಾಸ ತೀರ್ಮಾನ ಮಾಡಿದೆ. ಅದರ ಯಾರಿಗೂ ತಪ್ಪಿಸಿ ಇವತ್ತು ಅಥವಾ ನಾಳೆ, ಅದಕ್ಕೆ ಇಟ್ಸ್ ಎ ಮ್ಯಾಟರ್ ಆಫ್ ಟೈಮ್ ಅಷ್ಟೇ. DK ಶಿವಕುಮಾರ್ CM ಆಗೋದು ಸೆಟಲ್ಡ್ ಮ್ಯಾಟರ್. ಹೌದು, ಇದು ಮಾಜಿ CM ವೀರಪ್ಪ ಮೊಯ್ಲಿ ಕೊಟ್ಟಿರುವ ಸ್ಟೇಟ್ಮೆಂಟ್. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ತಾರಕಕ್ಕೇರಿದೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಅದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ, ಇದು ತೀರ್ಮಾನ ಆಗಿರೋ ವಿಷಯ ಅಂತ ಮಾಜಿ CM ವೀರಪ್ಪ ಮೊಯ್ಲಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಇಷ್ಟು ದಿನ CM ಟೀಮ್ ಆಗಿ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಿದ್ದ ವೀರಪ್ಪ ಮೊಯ್ಲಿ ಇಂದು ಬಹಿರಂಗ ಹೇಳಿಕೆ ಕೊಟ್ಟಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ನಮ್ಮ DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಅದು ವರ ಕೊಡೋ, ಯಾರು ಕೊಡತಕ್ಕಂಥ ವರ ಅಲ್ಲ. ನೀವು ಮಾತ್ರ ಪ್ರತಿಕ್ರಿಯೆ ಕೊಡಬಾರ್ದು. ಯಾವುದು, ಇಟ್ ಇಸ್ ಎ ಸೆಟಲ್ಡ್ ಮ್ಯಾಟರ್. ಇದು ತೀರ್ಮಾನ ಆಗಿಬಿಟ್ಟಿದೆ, ಜನರ ಮನಸ್ಸಿನಲ್ಲಿ ತೀರ್ಮಾನ ಆಗಿದೆ, ನಮ್ಮ ಇತಿಹಾಸ ತೀರ್ಮಾನ ಮಾಡಿದೆ. ಅದರ ಯಾರಿಗೂ ತಪ್ಪಿಸಿ ಇವತ್ತು ಅಥವಾ ನಾಳೆ, ಅದಕ್ಕೆ ಇಟ್ಸ್ ಎ ಮ್ಯಾಟರ್ ಆಫ್ ಟೈಮ್ ಅಷ್ಟೇ. ಇದು ಸಿದ್ದರಾಮಯ್ಯ ಅವರ ಲಾಸ್ಟ್ ಬಜೆಟ್. ಮೊಯ್ಲಿ ಹೇಳಿಕೆಗೆ BJP ನಾಯಕರು ಲೇವಡಿ. ಇನ್ನು ವೀರಪ್ಪ ಮೊಯ್ಲಿ ಅವರ ಹೇಳಿಕೆ ಸಹಜವಾಗಿಯೇ ವಿಪಕ್ಷಗಳಿಗೆ ಆಹಾರವಾಗಿದೆ. ಮೊಯ್ಲಿ ಹೇಳಿಕೆಯಿಂದ ಹಾಲಿನ ಮಳೆಯೋ ಜೇನಿನ ಹೊಳೆಯೋ ಎನ್ನುವಂತಹ ಖುಷಿ DKಶಿ ಮೊಗದಲ್ಲಿ ಇತ್ತು ಅಂತ BJP ನಾಯಕರು ಲೇವಡಿ ಮಾಡಿದ್ರು. ಇದು ಸಿದ್ದರಾಮಯ್ಯ ಅವರ ಲಾಸ್ಟ್ ಬಜೆಟ್ ಆಗಬಹುದು. ಲಾಸ್ಟ್ ಆದರೂ ಲೀಸ್ಟ್ ಅಲ್ಲ. ಅತಿ ಹೆಚ್ಚು ಸಾಲ ಮಾಡಿ DKಶಿಗೆ ಬಿಟ್ಟು ಹೋಗಬಹುದು ಅಂತ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಅದು ವರ ಕೊಡೋ, ಯಾರು ಕೊಡತಕ್ಕಂಥ ವರ ಅಲ್ಲ. ನೀವು ಮಾತ್ರ ಪ್ರತಿಕ್ರಿಯೆ ಕೊಡಬಾರ್ದು. ಯಾವುದು, ಇಟ್ ಇಸ್ ಎ ಸೆಟಲ್ಡ್ ಮ್ಯಾಟರ್. ಇದು ತೀರ್ಮಾನ ಆಗಿಬಿಟ್ಟಿದೆ, ಜನರ ಮನಸ್ಸಿನಲ್ಲಿ ತೀರ್ಮಾನ ಆಗಿದೆ, ನಮ್ಮ ಇತಿಹಾಸ ತೀರ್ಮಾನ ಮಾಡಿದೆ. ಅದರ ಯಾರಿಗೂ ತಪ್ಪಿಸಿ ಇವತ್ತು ಅಥವಾ ನಾಳೆ, ಅದಕ್ಕೆ ಇಟ್ಸ್ ಎ ಮ್ಯಾಟರ್ ಆಫ್ ಟೈಮ್ ಅಷ್ಟೇ. DK ಶಿವಕುಮಾರ್ ಮುಖದಲ್ಲಿ ಹಾಲಿನ ಹೊಳೆಯೋ ಜೇನಿನ ಹೊಳೆಯೋ. ಮತ್ತೆ ವೀರಪ್ಪ ಮೊಯ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರದ ಕಾಂಗ್ರೆಸ್ಸಿನ ಸಚಿವರಾಗಿದ್ದವರು. ಅವ್ರಿಗೆ ಈ ಒಪ್ಪಂದದ ಜಾಡುಗಳೆಲ್ಲ ಗೊತ್ತಿದೆ ಅವ್ರಿಗೆ. ಅಲ್ಲಿಗೆ ಸಿದ್ದರಾಮಯ್ಯ ಅವ್ರ ಲಾಸ್ಟ್ ಬಜೆಟ್ ಅನ್ಸುತ್ತೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅವ್ರದ್ದೊಂದು ರೆಕಾರ್ಡ್ ಇದೆ. ನಾನು ಹೈಯೆಸ್ಟು ಸಾಲ ಮಾಡಿ ಸರ್ಕಾರ ನಡೆಸೋಕೆ 10 ಪೈಸೆ ದುಡ್ಡು ಇರಬಾರ್ದು. DKನೇ ನನಗೆ ಬೇಡಪ್ಪ ಮುಖ್ಯಮಂತ್ರಿ ಅಂತ ಹೇಳ್ಬೇಕು, ಹಂಗೆ ಮಾಡಿ ಹೋಗ್ತಾರೆ ಅವರು. ಹೀಗೆ ಹೇಳೋದ್ರ ಮೂಲಕ ಎಲ್ಲೋ ಒಂದು ಕಡೆಗೆ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಪಮಾನಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋಂತಕ್ಕಂಥ ಅನುಮಾನ ಬರ್ತಾ ಇದೆ. ಯಾಕೆಂದರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ, ಅವರಿಗಿದು ಒಂದು ರೀತಿಯ ಅಪಮಾನ ಅಂತ ಹಿರಿಯರನ್ನ ಕೂರಿಸಿ ಅಪಮಾನ ಯಾಕೆ ಮಾಡ್ತೀರಿ, ಇಳಿಸ್ತೀವಿ ಅಂದು ಒಂದೇ ಸರಿ ಇಳಿಸ್ರಿ.
ದಿನ ಯಾಕೆ ಅಪಮಾನ ಮಾಡ್ತೀರಿ ಆದಿ ಬೀದಿನಲ್ಲಿ? ಆದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮುಖ್ಯಮಂತ್ರಿ ಗಾದಿಗೆ ದೊಡ್ಡ ಗದ್ದಲ ಗೊಂದಲ ನಡೀತಾ ಇರುವಂಥದ್ದು ಗೊತ್ತಿದೆ. ಸ್ವತಃ ಶಿವಕುಮಾರ್ ಅವರೇ ಸದನದಲ್ಲಿ ಹೇಳಿದ್ದು ಅಧಿಕಾರವನ್ನು ಒದ್ದು ತಗೊಳ್ಬೇಕು ಅಂತ ಅವ್ರು ಹೇಳಿದರು. ಆ ರೀತಿ ಅಧಿಕಾರವನ್ನು ಒದ್ದು ತೆಗೆದುಕೊಳ್ಳುವಂಥ ಕಾಲ ಬಂದಿದೆಯೇನೋ ಅಂತೇಳಿ ಇವತ್ತು ಅವ್ರು ಕಾಂಗ್ರೆಸ್ನ ಒಳಗೆ ನಡೀತಾ ಇರುವಂಥ ಚಟುವಟಿಕೆಗಳಿಂದ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ದಾಗಿ ಇವತ್ತು ಕುರ್ಚಿ ಸಂಬಂಧ ಹೋರಾಟ ನಡೆದಿರೋದು ಓಪನ್ ಸೀಕ್ರೆಟ್, ಏನು ಹೊಸದೇನಿಲ್ಲ ಅದರಲ್ಲಿ. ಸಿದ್ದರಾಮಯ್ಯನವರು ಅಷ್ಟು ಈಸಿಯಾಗಿ ಕುರ್ಚಿ ಅವರು ಮಹಾನ್ ನಿಷ್ಣಾತರು, ಅವರು ಒಂದಿಲ್ಲ ಒಂದು ಪಟ್ಟನ್ನ ಹಾಕೊಂತ ಇರ್ತಾರೆ. ನಮ್ಮದು ವ್ಯಕ್ತಿ ಪೂಜೆ ಅಲ್ಲ, ಪಕ್ಷ ಪೂಜೆ. ಹೈಕಮಾಂಡ್ ನಿರ್ಧಾರ ಅಂತಿಮ ಎಂದ ಕಾಂಗ್ರೆಸ್ ನಾಯಕರಿಗೆ ಬಹಿರಂಗ ಹೇಳಿಕೆ ಕೊಡಬೇಡಿ ಅಂತ ಹೈಕಮಾಂಡ್ ಹೇಳಿದ್ರು, ಕೆಲವರು ಭಕ್ತಿಲ್ಲ. ವೀರಪ್ಪ ಮೊಯ್ಲಿ ಹೇಳಿಕೆಯಿಂದ ಕಾಂಗ್ರೆಸ್ ಮುಜುಗರಕ್ಕೀಡಾಗಿದೆ. ನಮ್ಮದು ವ್ಯಕ್ತಿ ಪೂಜೆ ಅಲ್ಲ, ಪಕ್ಷ ಪೂಜೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಕಾಂಗ್ರೆಸ್ ನಾಯಕರು ಜಾರಿಕೊಂಡಿದ್ದಾರೆ. ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ, ಹೈಕಮಾಂಡ್ ಏನು ಹೇಳ್ತಾರೆ ಅದು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ, ಹೈಕಮಾಂಡ್ ಏನು ಹೇಳ್ತಾರೆ ಅದು. ನಾನೇನು ಅದಕ್ಕೆ ಮಾತಾಡೋಕೆ ಹೋಗೋದಿಲ್ಲ, ಅವಶ್ಯಕತೆ ಇಲ್ಲ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಪಾಲನೆ ಮಾಡ್ತೀನಿ. ನಾನೇನು ಅದಕ್ಕೆ ಮಾತಾಡೋಕೆ ಹೋಗೋದಿಲ್ಲ, ಅವಶ್ಯಕತೆ ಇಲ್ಲ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಪಾಲನೆ ಮಾಡ್ತೀನಿ. ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಅದು ವರ ಕೊಡೋ ಯಾರು ಕೊಡತಕ್ಕಂಥ ವರ ಅಲ್ಲ. ನೀವು ಮಾತ್ರ ಪ್ರತಿಕ್ರಿಯೆ ಕೊಡಬಾರ್ದು. ಯಾವುದು ಇಟ್ ಇಸ್ ಎ ಸೆಟಲ್ಡ್ ಮ್ಯಾಟರ್. ಇದು ತೀರ್ಮಾನ ಆಗಿಬಿಟ್ಟಿದೆ, ಜನರ ಮನಸ್ಸಿನಲ್ಲಿ ತೀರ್ಮಾನ ಆಗಿದೆ, ನಮ್ಮ ಇತಿಹಾಸ ತೀರ್ಮಾನ ಮಾಡಿದೆ. ಅದರ ಯಾರಿಗೂ ತಪ್ಪಿಸಿ ಇವತ್ತು ಅಥವಾ ನಾಳೆ, ಅದಕ್ಕೆ ಇಟ್ಸ್ ಎ ಮ್ಯಾಟರ್ ಆಫ್ ಟೈಮ್ ಅಷ್ಟೇ. ಇವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದ್ರ ಬಗ್ಗೆ AICC ಅಧ್ಯಕ್ಷರು, ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳು, ಕಾಂಗ್ರೆಸ್ ಹೈಕಮಾಂಡು ಆ ಬಗ್ಗೆ ಕ್ರಮವನ್ನು ಕೈಗೊಳ್ತದೆ. ಅಧಿಕಾರ ಹಂಚಿಕೆ ಆಗುತ್ತೆ ಅಂತ ವೀರಪ್ಪ ಮೊಯ್ಲಿಗೆ ಮಾಹಿತಿ ಇದೆಯಾ? ಅದು ವೀರಪ್ಪ ಮೊಯ್ಲಿ ಅವರು ಮತ್ತು ಹೈಕಮಾಂಡ್ ಬಿಟ್ಟಿದ್ದು. ವೀರಪ್ಪ ಮೊಯ್ಲಿ ಹೇಳಿದ ಮೇಲೆ ಹಾಗೆ ಹೈಕಮಾಂಡ್ ಅವ್ರ ಬಗ್ಗೆ ಅವ್ರ ಜೊತೆ ಮಾತನಾಡ್ತದೆ. ಅದು ಏನೋ ಅಲ್ಲ, ಅವರು ಭವಿಷ್ಯವನ್ನು ನುಡಿದಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದಕ್ಕೆ ನಾನು ಏನು ಪ್ರತಿಕ್ರಿಯೆ ನೀಡೋಕೆ ಹೋಗೋದಿಲ್ಲ. ಅವ್ರ ವೈಯಕ್ತಿಕ ಅಭಿಪ್ರಾಯ ಇದು. ಇಂಥ ಒಂದು ಡಿಸಿಷನ್ ಆಗಬೇಕಾಗಿದ್ರೆ ಹೈಕಮಾಂಡ್ಲಿಂದ ಡಿಸಿಷನ್ ಆಗುತ್ತೆ. ನಾವು ನಮ್ಮ ಪಾರ್ಟಿ ಎಲ್ಲದಕ್ಕೂ ಹೈಕಮಾಂಡೇ ಸುಪ್ರೀಂ ಆಗಿರ್ತದೆ. ಅವ್ರು ಹೇಳಿರ್ತಂದ್ರೆ ನಾನು ಯಾವುದೂ ಪ್ರತಿಕ್ರಿಯೆ ನೀಡೋಕೆ ಹೋಗೋದಿಲ್ಲ. ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಅವ್ರು ಹೇಳ್ತಿರ್ಬೋದು, ಅದರ ಬಗ್ಗೆ ನಾನೇನು ಟೀಕೆ ಮಾತಾಡೋಕೆ ಹೋಗೋದಿಲ್ಲ. ಈ ರಾಜ್ಯದಲ್ಲಿರ್ತಕ್ಕಂತಹ 224 ಜನ ಶಾಸಕರು ಕೂಡ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹತೆ ಇರ್ತದೆ. DK ಶಿವಕುಮಾರ್ ಅವರು ಪಕ್ಷಕ್ಕೆ ದುಡಿದಿದ್ದಾರೆ, ಮುಖ್ಯಮಂತ್ರಿ ಆಗ್ತಾರೆ, ಆಸೆ ಇಟ್ಕೊಂಡ್ರು ತಪ್ಪೇನಿಲ್ಲ. ಕಾಂಗ್ರೆಸ್ ಸರ್ಕಾರ ಪೂರ್ಣ ಅವಧಿಗೆ ಇರ್ತದೆ. ಈಗ ವ್ಯಕ್ತಿಗತವಾಗಿ ಯಾವತ್ತೂ ಕೂಡ ನಮ್ಮ ಅಧ್ಯಕ್ಷ ಹೇಳ್ಕೊಟ್ರೆ ನಮಗೆ ವ್ಯಕ್ತಿ ಪೂಜೆ ಸಲ್ಲದು ಅಂತ ಹೇಳೋರೆ. ಮತ್ತೆ ಯಾಕೆ ಪ್ರಶ್ನೆ ಕೇಳ್ತೀರಿ ನೀವು? ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರ್ತದೆ, ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗಿದ್ದಾರೆ, DK ಶಿವಕುಮಾರ್ ಅಧ್ಯಕ್ಷರಾಗಿದ್ದಾರೆ, ಒಟ್ಟುಗೂಡಿ ಕೆಲಸ ಮಾಡ್ತಾ ಇದ್ದೇವೆ, ಸದೃಢ ಸರ್ಕಾರವನ್ನು ಕೊಡ್ತೇವೆ. ಒಟ್ನಲ್ಲಿ ವಿಧಾನಸಭೆ ಅಧಿವೇಶನದ ಆರಂಭದಲ್ಲಿ ವೀರಪ್ಪ ಮೊಯ್ಲಿ ಪವರ್ಫುಲ್ ಮಾತುಗಳನ್ನಾಡಿರೋದು DCM DKಶಿ ಓಟಕ್ಕೆ ಟಾನಿಕ್ ಆಗುತ್ತಾ ಅಥವಾ ಗೊಂದಲ ಸೃಷ್ಟಿಸುವ ಮಾತಾಗಿಯೇ ಉಳಿಯುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಮುಚ್ಕೊಂಡು ಇರಬೇಕು ಅಂತ ಹೇಳಿದ್ದು ಯಾರ್ಯಾರಿಗೆ ಅಪ್ಲೈ ಆಗುತ್ತೆ, ಯಾರ್ಯಾರಿಗೆ ಅಪ್ಲೈ ಆಗಲ್ಲ ಅನ್ನುವಂಥದ್ದು ಒಂದು ಪಟ್ಟಿ ಮಾಡಬೇಕಾಗಿದೆ. ಮೋಸ್ಟ್ಲಿ ಅದು ಯಾರಿಗೆ ಹೇಳಿದರು ಅಂತ ಹೇಳಿ, ಕೆಲವ್ರಿಗೆ ಹೇಳಿದ್ರ, ಕೆಲವ್ರಿಗೆ ಹೇಳಲೇ ಇಲ್ವಾ, ಕೆಲವ್ರಿಗೆ ಅಪ್ಲೈ ಆಗಲ್ವಾ ಗೊತ್ತಿಲ್ಲಪ್ಪ. ಅವ್ರವ್ರ ಪಾರ್ಟಿಯಲ್ಲಿ ಅವ್ರವ್ರ ಪಕ್ಷದಲ್ಲಿ ಅವ್ರವ್ರು ನೋಡ್ಕೊಳ್ಬೇಕಾಗಿರೋದು ನಾವು ಯಾರು ಅದಕ್ಕೆ ಅಲ್ವಾ.